ಪೂಜಮ್ಮ ದೇವಸ್ಥಾನಕ್ಕೆ ಸಮಾಜ ಸೇವಕ ನರಸಿಂಹಮೂರ್ತಿ ಭೇಟಿ. ಶಿಡ್ಲಘಟ್ಟದ ಎಲ್ಲಾರಿಗೂ ಬಳೆಯದಾಗಲಿ ಎಂದು ವಿಶೇಷ ಪೂಜೆ. ಶಿಡ್ಲಘಟ್ಟ ಈ ಭಾಗದ ಅತ್ಯಂತ ಶ್ರದ್ಧಾ ಕೇಂದ್ರವಾಗಿರುವ ಮತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಪುರಾತನ ಪೂಜಮ್ಮ ದೇವಸ್ಥಾನಕ್ಕೆ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರೂ ಆದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಅವರು ದೇವಸ್ಥಾನದ ಅಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಅಳಿಲು ಸೇವೆಯನ್ನು ಅರ್ಪಿಸುವುದಾಗಿ ಭರವಸೆ ನೀಡಿದರು. ಶಿಡ್ಲಘಟ್ಟ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಪೂಜಮ್ಮ ದೇವಿಯ ಕರಗ ಮಹೋತ್ಸವ ಅಂಗವಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದು, ದೇವಾಲಯಕ್ಕೆ ಭೇಟಿ ತಾಯಿಯ ದರ್ಶನ ಪಡೆದು ಕ್ಷೇತ್ರದ ಜನತೆಯ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಸ್ಥಳೀಯ ಮುಖಂಡರಾದ ಮುನಿಯಪ್ಪಣ್ಣ ಅವರ ವಿಶೇಷ ಆಹ್ವಾನದ ಮೇರೆಗೆ ದೇವಸ್ಥಾನಕ್ಕೆ ಆಗಮಿಸಿದ ನರಸಿಂಹಮೂರ್ತಿ ಅವರಿಗೆ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ದಾರಿಯಲ್ಲಿ ತಾವು ನಿರಂತರವಾಗಿ ಸಂಚರಿಸುತ್ತಿರುವುದಾಗಿ ಮತ್ತು ಈ ಪುರಾತನ ದೇವಸ್ಥಾನದೊಂದಿಗೆ ತಮಗೆ ಮೊದಲಿನಿಂದಲೂ ಭಾವನಾತ್ಮಕ ಸಂಬಂಧವಿದೆ ಎಂದು ಸ್ಮರಿಸಿದರು. ಮುನಿಯಪ್ಪಣ್ಣ ಅವರ ಕರೆಯ ಮೇರೆಗೆ ಇಂದು ಇಲ್ಲಿಗೆ ಬಂದು ದೇವಿಯ ಸೇವೆ ಮಾಡುವ ಸೌಭಾಗ್ಯ ಸಿಕ್ಕಿರುವುದು ಸಂತಸ ತಂದಿದೆ ಎಂದು ಅವರು ಹೇಳಿದರು. ಪೂಜಮ್ಮ ದೇವಿಯ ಕರಗ ಮಹೋತ್ಸವದಲ್ಲಿ ಭಾಗವಹಿಸಿದ ಅವರು, ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಈ ಪುಣ್ಯಕ್ಷೇತ್ರಕ್ಕೆ ಸಲ್ಲಿಸುತ್ತಿದ್ದೇವೆ. ಭಕ್ತಿಯಿಂದ ಮಾಡುವ ಸಣ್ಣ ಸೇವೆಯು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ಆಶಯವನ್ನು ಅವರು ವ್ಯಕ್ತಪಡಿಸಿದರು. ಮುಖ್ಯವಾಗಿ ಈ ಭಾಗದ ಶ್ರಮಿಕ ವರ್ಗದವರ ಬಗ್ಗೆ ಮಾತನಾಡಿದ ನರಸಿಂಹಮೂರ್ತಿ ಅವರು, ಪೂಜಮ್ಮ ತಾಯಿಯ ಆಶೀರ್ವಾದ ಸಮಾಜದ ಪ್ರತಿಯೊಬ್ಬರಿಗೂ ಸಿಗಬೇಕು. ವಿಶೇಷವಾಗಿ ನಮ್ಮ ಬೆನ್ನೆಲುಬಾಗಿರುವ ರೈತರು ಮತ್ತು ಜೀವನೋಪಾಯಕ್ಕಾಗಿ ಶ್ರಮಿಸುವ ವ್ಯಾಪಾರಸ್ಥರಿಗೆ ತಾಯಿ ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು. ಈ ಭಾಗದ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಮತ್ತು ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಅವರು ದೇವಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ದೇವಾಲಯದ ಕಮಿಟಿಯವರು ಮಾತನಾಡಿ, ಹುಣ್ಣಿಮೆಯ ದಿವಸ ಗ್ರಹಣ ಇರುವುದರಿಂದ ಸಂಜೆ 3 ಗಂಟೆಗೆ ಪೂಜಾ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಗ್ರಹಣ ಮುಗಿದ ಬಳಿಕ ದೇವಾಲಯವನ್ನು ಸ್ವಚ್ಛಗೊಳಿಸಿ ರಾತ್ರಿ 11 ಗಂಟೆಗೆ ಕರಗ ಮಹೋತ್ಸವ ಪ್ರಾರಂಭವಾಗುವುದು ಎಂದು ತಿಳಿಸಿದರು. ಈ ಪೂಜಮ್ಮ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ. ಈಗ ಇದೇ ದಾರಿಯಲ್ಲೇ ನಾವು ತುಂಬಾನೇ ಓಡಾಡ್ತಾ ಇದ್ವಿ. ಓಕೆ, ಈಗ ನಮ್ಮ ಮುನಿಯಪ್ಪ ಅಣ್ಣವರ ಕಡೆಯಿಂದ ನಮಗೆ ಬಂದು ಆಹ್ವಾನದ ಮೇರೆಗೆ ನಾವು ಬಂದಿಲ್ಲಿ ಏನೋ ನಮ್ಮ ಅಳಿಲ ಸೇವೆ ನಾವು ಮಾಡ್ತಾ ಇದ್ದೀವಿ. ಈ ಪೂಜಮ್ಮ ತಾಯಿ ಆಶೀರ್ವಾದ ನಮ್ಮ ಎಲ್ಲ ಜನರ ರೈತರಿಗೂ ಮತ್ತೆ ಇಲ್ಲಿ ವ್ಯಾಪಾರಸ್ಥರಿಗೂ ಎಲ್ಲ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಮಾತು ಹೇಳಿದಾರಲ್ವಾ, ಅದೇ ಪ್ರಕಾರ ಒಂದು ವಾರ ಪ್ರಸಾದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ನಮ್ಮ ಟ್ರಸ್ಟ್ ಕಡೆಯಿಂದ ವ್ಯವಸ್ಥೆ ಮಾಡ್ತೀವಿ. ನಮ್ಮ ನರಸಿಂಹಮೂರ್ತಿ ಅವ್ರನ್ನ ಸುಮಾರು ವರ್ಷದಿಂದ ಕಾರ್ಯಕ್ಕೆ ಬರ್ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ವಿ. ಅವಕಾಶ ಸಿಕ್ಕಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ನಮ್ಮ ದೇವತೆ ನಮ್ಮ ಎಲ್ಲ ಕಾಲುವಿನ ಪರವಾಗಿ ಅವ್ರಿಗೆ ಆ ಆಶೀರ್ವಾದ ಸಿಕ್ಕಲಿ ಅಂತ ನಾನು ನಮ್ಮ ಪೂಜಮ್ಮ ದೇವಸ್ಥಾನ ಸುಮಾರು ಒಂದು 150 ವರ್ಷಗಳ ಇತಿಹಾಸ ಇದೆ. ಅವತ್ತಿಂದ ಸಣ್ಣದೊಂದು ಗುಹೆ ಇದ್ದು ಅದರಲ್ಲಿ ನಾವು ದೇವಸ್ಥಾನ ಎತ್ಕೊಂಡು ಬರ್ತಾ ಇದ್ವಿ. ಈಗ ಊರಿಗೆ ಬೆಳೀತಾ ಇರೋದ್ರಿಂದ ಜನ ಬುದ್ಧಿವಂತರಾಗ್ತಾ ಇದ್ರಿಂದ ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ರೆ. ಆದ್ರೆ ಅಭಿವೃದ್ಧಿ ಅಂತಂದ್ರೆ ಎಲ್ಲಾ ಸಾರ್ವಜನಿಕರು ಎಲ್ಲಾ ದಾನಿಗಳು ಕೈ ಬಿದ್ದು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ರಿ. ಈಗ ಎಲ್ಲಾ ಕಡೆನೂ ನಮ್ಮ ಶಕ್ತಿ ದೇವರು ಎಲ್ಲೆಲ್ಲಿದೆ ಅಲ್ಲೆಲ್ಲನೂ ಪ್ರತಿ ಮಂಗಳವಾರ ಶುಕ್ರವಾರ ಅನ್ನಸಂತರ್ಪಣೆ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಶುಕ್ರವಾರ ಮಂಗಳವಾರ ಅನ್ನಸಂತರ್ಪಣೆ ಇಟ್ಕೊಂಡಿದ್ದೀವಿ. ಯಾಕಂತಂದ್ರೆ ನಮ್ಮ ತಾಲೂಕಿನಲ್ಲೆಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬಂದು ಜನ ಆರೋಗ್ಯವಾಗಿ ಸುಖಕರವಾಗಿರ್ಲಿ ಅಂತಂದ್ಬಿಟ್ಟು ಇನ್ನ ಆಶೀರ್ವಾದ ಇಡೀ ರಾಜ್ಯದ ಮೇಲೆ ಇರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತಂದ್ಬಿಟ್ಟು ನಾವು ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈ ಪೂಜಾ ಕಾರ್ಯಕ್ರಮಗಳಿಗೆ ನಮ್ಮ ನರಸಿಂಹಮೂರ್ತಿ ಅಂತ ಸಮಾಜ ಸೇವಕರು ಏನೋ ಸ್ವಲ್ಪ ಕೈ ಜೋಡಿಸಿದ್ರೆ ಆಮೇಲೆ ನಾವು ಇನ್ನೂ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀವಿ ಅಂತಂದ್ಬಿಟ್ಟು ಈ 4 ಮಾತು ಹೇಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಧನ್ಯವಾದ ಸರ್. ನಾಳೆ ಇರೋದ್ರಿಂದ ಸ್ವಲ್ಪ ಪೂಜಾ ಕಾರ್ಯಕ್ರಮ ಇದೆಯಾ ಇಲ್ವಾ ಸರ್? ಪೂಜಾ ಕಾರ್ಯಕ್ರಮ ಇದೆ. ಅದು 6 ಗಂಟೆ 50 ನಿಮಿಷದವರೆಗೂ ಗ್ರಹಣ ಇರ್ತದೆ. 6 ಗಂಟೆ 50 ನಿಮಿಷ ಆದ್ಮೇಲೆ ನಮ್ಮ ಪುರೋಹಿತರು ಬರ್ತಾರೆ. ಪುರೋಹಿತರು ಬಂದು ಇಲ್ಲಿ ನಾವು ಅದಕ್ಕೆ ಏನೇನು ಮಾಡ್ಬೇಕು ಅಂತಂದ್ಬಿಟ್ಟು ಎಲ್ಲಾ ಸಿದ್ಧತೆಗಳನ್ನ ಮಾಡಿಸಿ ತದನಂತರ ದೇವರನ್ನ
ನಾವು ಅಲಂಕಾರ ಮಾಡಿ ಆಮೇಲೆ ನಾವು ಒಂದೊಂದು ಕಾಲ್ಗೆ ಕರಗವನ್ನ ಇಲ್ಲಿಂದ ಇದ್ ಮಾಡ್ತೀವಿ. ನಾಳೆ ರಾತ್ರಿಗೆ ನಾಳೆ ರಾತ್ರಿ. ನಾಳೆ ಬೆಳಗ್ಗೆ ಎಷ್ಟು ದಿವಸ ಇರುತ್ತೆ ಸರ್? ಸರ್ ನಾಳೆ ಬೆಳಗ್ಗೆ ಊರೆಲ್ಲ ಮೆರವಣಿಗೆ ಹೋಗ್ಬೇಕು. ಇದು ನಮ್ದು ನಾವು ಇಷ್ಟು ಗಾಡಿಗಳಂತ ಅಂದ್ಬಿಟ್ಟು ನಾವು ಲಿಮಿಟ್ ಮಾಡಿಲ್ಲ. ನಾವು ಟೌನ್ ಎಲ್ಲಾನು ರಸ್ತೆಗಳು ಏನಿದೆ ಆ ರಸ್ತೆಗಳೆಲ್ಲ ಕವರ್ ಮಾಡಿ ಸುಮಾರು ಅಂತಂದ್ರೆ ಒಂದು 2.5-3 ಗಂಟೆ ಆಗುತ್ತೆ ನಾವು ಕರ್ಗ ಇಡಿಸುತ್ತೆ. ಅದಾದ್ಮೇಲೆ ಮತ್ತೆ ಹಂಗೆ ಒನಕೆ ಕರ್ಗ ಒನಕೆ ಕರ್ಗ ಬಂದ್ಮೇಲೆ ಆ ಕಾರ್ಯಕ್ರಮ ಮುಗೀತದೆ. ತುಂಬಾ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ಬೇಕಂತ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಇದ್ ಮಾಡಿರೋದ್ರಿಂದ ಈಗ ಅಣ್ಣ ಅವರೊಂದು ಅವ್ರ ದಾನಿಗಳು ಏನೇನಿದೆ ಅದನ್ನು ಅವ್ರ ಕೈಯಿಂದ ದಾನಿಗಳ ಮುಖಾಂತರ ಅದನ್ನೆಲ್ಲ ಇದ್ ಮಾಡಿ ನಾವು ಈ ವ್ಯವಸ್ಥೆಯನ್ನು ಮಾಡ್ತೀವಿ.